ನಲ್ಮೆಯ ಮಿತ್ರರಿಗೆ ಮಧುಮಾಲಾ ಕಥಾ ಸ್ಮೃತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಋಣಾನುಬಂಧ ಭಾವನೆಗಳ ಬಲೆಯೊಳಗೆ ಸಂಚಿಕೆ 52. ನವಿಲುಗರಿಗಾಗಿ ಹಠ ಮಾಡ್ತಿದ್ದ ಉಜ್ವಲ ರಾಜುವಿನ ಮಾತನ್ನು ಕೇಳದೆ ಗದ್ದೆಲಿಳಿದು ಓಡ್ತಿದ್ದವಳು ಇದ್ದಕ್ಕಿದ್ದಂತೆ ಅಮ್ಮ ಅಂತ ಚೀರ್ತಾ ನೆಲಕ್ಕುರುಳಿದ್ಲು. ಉಜ್ವಲ ಚೀರಿದ ಧ್ವನಿ ಕೇಳಿ ಭಯಗೊಂಡ ರಾಜು ಗಾಬರಿಯಿಂದ ಅವಳತ್ತ ಓಡತೊಡಗಿದ್ದ. ಅವಳು ಗದ್ದೆಯಲ್ಲಿ ಬಿದ್ದು ಒದ್ದಾಡ್ತಿದ್ಲು. ಬಾಯಲ್ಲಿ ಬಿಳಿ ನೊರೆ ಜಿನುಗ್ತಿತ್ತು. ರಾಜು ಅವಳನ್ನ ಆ ಪರಿಸ್ಥಿತಿಲಿ ಕಂಡು ಒಮ್ಮೆಲೆ ಬೆಚ್ಚಿದ್ದ. ಬಳಿಲೆ ಘಟಸರ್ಪವೊಂದು ಹರಿದು ಹೋಗ್ತಾ ಇದ್ದುದನ್ನು ಕಂಡವನಿಗೆ ಭಯವಾಯಿತು. ಈಗ ಅವನಿಗೆ ಏನು ಮಾಡಬೇಕು ಅಂತ ತೋಚಲಿಲ್ಲ. ಒಂದು ಕ್ಷಣ ಏನನ್ನು ಯೋಚಿಸತೊಡಗಿದ್ದ. ತಕ್ಷಣ ಅಂದೊಮ್ಮೆ ಶಾಲೆಯಲ್ಲಿ ತನ್ನ ಸ್ನೇಹಿತನೊಬ್ಬ ಹಾವು ಕಡಿದ ಒಬ್ಬಾತನನ್ನು ತನ್ನ ತಂದೆ ಹೇಗೆ ರಕ್ಷಿಸಿದ್ರು ಅಂತ ಹೇಳಿದ್ದ ಘಟನೆ ನೆನಪಾಗಿ ಅವಳನ್ನ ತನ್ನ ತೊಡೆ ಮೇಲೆ ಮಲಗಿಸಿಕೊಂಡು ಹಾವು ಕಚ್ಚಿದ ಜಾಗಕ್ಕೆ ಬಟ್ಟೆ ಕಟ್ಟಿ ವಿಷ ಮೈಗೆ ಇರದಂತೆ ತಡೆದಿದ್ದ. ತನ್ನ ಪುಟ್ಟ ಪುಟ್ಟ ಹಲ್ಲುಗಳಿಂದಲೇ ಸಾಧ್ಯವಾದಷ್ಟು ವಿಷವನ್ನು ತೆಗೆಯೋದಕ್ಕೆ ಪ್ರಯತ್ನಿಸಿದ. ಗದ್ದೆಯ ಹಿಂಬದಿಯಲ್ಲಿದ್ದ ಅಡಿಕೆ ತೋಟದಲ್ಲಿ ಕೆಲಸ ಮುಗಿಸಿಕೊಂಡು ಮನೆಗೆ ಹಿಂದಿರುಗುತ್ತಿದ್ದ ಕೆಲವು ಜನರು ಗದ್ದೆಯಲ್ಲಿ ಇವರಿಬ್ಬರನ್ನು ಕಂಡು ಧಾವಿಸಿ ಬಂದರು. ಬಳಿಗೆ ಬಂದವರೇ ಅಲ್ಲಿ ಏನು ನಡೆದಿರ್ಬೋದು ಅಂತ ಊಹಿಸಿದ್ರು. ಭತ್ತದ ಗದ್ದೆನ ಕೆಲವು ದಿನಗಳ ಹಿಂದೆಯಷ್ಟೇ ಕಟಾವು ಮಾಡಲಾಗಿತ್ತು. ಅಲ್ಲಲ್ಲಿ ಬಿದ್ದಿದ್ದ ಭತ್ತದ ಕಾಳುಗಳನ್ನು ನವಿಲು ಒಂದೆಡೆ ಹೆಕ್ತಾ ಇದ್ರೆ, ಇತ್ತ ಮಣ್ಣಿನ ಅಡಿಗಳಲ್ಲಿ ಬಿಲ ತೋಡಿಕೊಂಡಿದ್ದ ಇಲಿಗಳನ್ನು ಹಿಡಿಯೋದಕ್ಕೆ ಬಂದಿದ್ದ ವಿಷಸರ್ಪವೊಂದು ನವಿಲನ್ನು ಕಂಡು ಹೆದರಿ ಓಡ್ತಾ ಇರುವಾಗ ಅದರ ಎದುರಾಗಿ ಬಂದ ಉಜ್ವಲಾಳ ಕಾಲಿಗೆ ಕಚ್ಚಿತ್ತು. ಅವಳನ್ನ ಕಾಪಾಡೋದಕ್ಕೆ ಅಂತ ವಿಷವನ್ನು ಬಾಯಲ್ಲೇ ಕಚ್ಚಿ ತೆಗೆದಿದ್ದ ರಾಜು ಕೂಡ ಸ್ವಲ್ಪ ಕ್ಷಣಗಳಲ್ಲೇ ತಲೆ ಸುತ್ತು ಬಂದಂತಾಗಿ ಮೈಮೇಲೆ ಪ್ರಜ್ಞೆ ಇಲ್ಲದೆ ಅಲ್ಲೇ ಬಿದ್ಬಿಟ್ಟ. ಸುತ್ತಲೂ ನೆರೆದಿದ್ದ 4-6 ಜನರು ತಡ ಮಾಡದೆ ಅವರಿಬ್ಬರನ್ನ ತಕ್ಷಣ ಹಳ್ಳಿಯಿಂದ 10-12 ಮೈಲಿ ದೂರದಲ್ಲಿದ್ದ ವೈದ್ಯರ ಬಳಿ ಕರ್ಕೊಂಡು ಹೋಗಿ ಅವರಿಗೆ ಚಿಕಿತ್ಸೆ ಮಾಡಿಸಿದ್ರು. ಇತ್ತ ಎಷ್ಟು ಸಮಯ ಕಳೆದ್ರೂ ಮಕ್ಕಳು ಮನೆಗೆ ಬರೆದಿದ್ದಾಗ ಸರ್ವಮಂಗಳ ಹಾಗೂ ಗೌರಿ ಕಳವಳಗೊಂಡ್ರು. ಸ್ವಲ್ಪ ಸಮಯದಲ್ಲೇ ಅವರ ಮನೆಯತ್ತ ಓಡೋಡಿ ಬಂದ ಒಬ್ಬಾತ ಮಕ್ಕಳನ್ನ ಪಕ್ಕದ ಪೇಟೆಯಲ್ಲಿರೋ ಆಸ್ಪತ್ರೆಗೆ ಸೇರಿಸಿರೋ ವಿಷಯ ತಿಳಿಸಿದಾಗ ಗಾಬರಿಗೊಂಡವರು ತಕ್ಷಣವೇ ಆಸ್ಪತ್ರೆಯತ್ತ ಧಾವಿಸಿದ್ರು. ಆಸ್ಪತ್ರೆಯ ಒಂದೇ ಬೆಡ್ ಮೇಲೆ ಮಲಗಿದ್ದ 2 ಮಕ್ಕಳನ್ನು ಕಂಡು ಕಂಗಾಲಾದವರು ವೈದ್ಯರ ಬಳಿ ಮಕ್ಕಳು ಬಗ್ಗೆ ವಿಚಾರಿಸಿದ್ರು. ವೈದ್ಯರು ಹೇಳಿದ ವಿಷಯ ಅವರಿಬ್ಬರನ್ನು ದಿಗ್ಭ್ರಮೆಗೊಳಿಸಿತ್ತು. ಏನು ಹೇಳ್ತಾ ಇದ್ದೀರಾ ಡಾಕ್ಟ್ರೇ? ಮಕ್ಕಳು ಈಗ ಹೇಗಿದ್ದಾರೆ? ಹುಷಾರಾಗಿದ್ದಾರೆ ತಾನೇ? ಸರ್ವಮಂಗಳ ಆತಂಕದಿಂದ ವಿಚಾರಿಸಿದಾಗ ಹೆದರುಕೊಳ್ಳುವಂಥದ್ದು ಏನೂ ಇಲ್ಲ. ಸಮಯಕ್ಕೆ ಸರಿಯಾಗಿ ನಿಮ್ಮ ಹಳ್ಳಿ ಜನ ಈ ಮಕ್ಕಳನ್ನ ಆಸ್ಪತ್ರೆಗೆ ದಾಖಲಿಸಿರಲಿಲ್ಲ ಅಂದಿದ್ರೆ 2 ಮಕ್ಕಳ ಜೀವ ಅಪಾಯದಲ್ಲಿ ಇರ್ತಿತ್ತು. ಅಂದಹಾಗೆ ಈ ಹುಡುಗ ಅಂತ ಪ್ರಶ್ನಾರ್ಥಕವಾಗಿ ಸರ್ವಮಂಗಳನನ್ನು ದಿಟ್ಟಿಸಿದ್ರು. ಗೌರಿ ಮುಂದೆ ಬಂದವಳು ನನ್ನ ಮಗ ಡಾಕ್ಟ್ರೇ ಅಂತ ಆತಂಕದಿಂದ ಹೇಳಿದ್ಲು. ತುಂಬ ಧೈರ್ಯವಂತ ಮಗನನ್ನೇ ಹೆತ್ತಿದ್ಯ ಬಿಡಮ್ಮ. ಇವತ್ತು ಈ ಹುಡುಗ ಇಲ್ಲ ಅಂದಿದ್ರೆ ಈ ಹುಡುಗಿ ಕತೆ ಏನಾಗ್ತಿತ್ತೋ ದೇವರೇ ಬಲ್ಲ. ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಒಂದು ಚೂರು ಹೆದರದೆ ವಿಷವನ್ನೆಲ್ಲ ಬಾಯಿಯಿಂದ ಕಚ್ಚಿ ತೆಗೆದಿದ್ರಿಂದ ವಿಷ ಈ ಹುಡುಗಿಯ ಮೈ ಸೇರಿಲ್ಲ. ಈ ಹುಡುಗಿಯ ಪ್ರಾಣ ಉಳಿಸಿದ ಮಹಾನುಭಾವ ಇವನು. ಇನ್ನೊಮ್ಮೆ ಹೀಗೆಲ್ಲ ಮಾಡಬಾರ್ದು ಅಂತ ನಿಮ್ಮ ಮಗನಿಗೆ ಬುದ್ಧಿ ಹೇಳಿ. ಹಾವು ಕಚ್ಚಿದಾಗ ಹೀಗೆ ಬಾಯಿಂದ ಕಚ್ಚಿ ವಿಷ ತೆಗೆಯೋದು ತುಂಬ ಅಪಾಯದ ಕೆಲಸ. ಆದರೂ ಆ ಕ್ಷಣದಲ್ಲಿ ಬುದ್ಧಿ ಉಪಯೋಗಿಸಿ ತನಗೆ ತಿಳಿದಂತೆ ಚಿಕಿತ್ಸೆ ನೀಡಿದನಲ್ಲ, ತುಂಬ ಗಟ್ಟಿಗ ಇವನು. ಬಾಯಿಯಿಂದ ಕಚ್ಚಿ ವಿಷ ತೆಗೆದ ಪರಿಣಾಮ ವಿಷ ಇವನ ಮೈಗೆ ಇರೋ ಸಾಧ್ಯತೆಯೂ ಹೆಚ್ಚಿತ್ತು. ದೇವರು ದೊಡ್ಡವನು. ಈಗ ಇವರಿಬ್ಬರು ಪ್ರಾಣಕ್ಕೆ ಏನೂ ಅಪಾಯ ಇಲ್ಲ. ಅರ್ಧ ತಾಸು ಕಳೆದು ಇಬ್ಬರೂ ಮನೆ ಕರ್ಕೊಂಡು ಹೋಗ್ಬೋದು ಅಂದರು. ಬಳಿಕ ಅವರಿಬ್ಬರು ವೈದ್ಯರಿಗೆ ಕೃತಜ್ಞತೆ ತಿಳಿಸಿ ಮಕ್ಕಳನ್ನು ಆಸ್ಪತ್ರೆಗೆ ದಾಖಲಿಸಿದ್ದ ತಮ್ಮ ಹಳ್ಳಿಯ ಜನರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ರು. ಕೆಲ ಸಮಯಗಳ ಬಳಿಕ ವೈದ್ಯರ ಮಾತಿನಂತೆ ಮಕ್ಕಳು ಕೊಂಚ ಸುಧಾರಿಸಿಕೊಂಡ ನಂತರ ಅವರಿಬ್ಬರನ್ನು ಮನೆ ಕರ್ಕೊಂಡು ಹೋದ್ರು. ಗೌರಿಯ ಮನೆಯ ಪರಿಸ್ಥಿತಿ ಬಗ್ಗೆ ತಿಳಿದಿದ್ದ ಸರ್ವಮಂಗಳ ರಾಜುವನ್ನು ಮನೆ ಕರ್ಕೊಂಡು ಹೋದರೆ ಕುಡುಕ ಗಂಡನೊಂದಿಗೆ ಹೇಗುತ್ತಾ ಅವನ ಆರೈಕೆಯನ್ನು ಮಾಡೋದಕ್ಕೆ ಕಷ್ಟ ಆಗ್ಬೋದು. ರಾಜು ಇವತ್ತು ನಮ್ಮ ಮನೆಯಲ್ಲೇ ಇರಲಿ ಅಂತ ಹೇಳಿದಾಗ ಗಂಡನ ಬುದ್ಧಿ ತಿಳಿದಿದ್ದ ಗೌರಿಗೆ
ಸರ್ವಮಂಗಳನ ಮಾತಿಗೆ ಒಪ್ಪದೆ ವಿಧಿ ಇರಲಿಲ್ಲ. ಅವತ್ತು ರಾತ್ರಿ ಸುಸ್ತಾಗಿ ಮಲಗಿದ್ದ ಮಕ್ಕಳ ಆರೈಕೆಯಲ್ಲಿ ತೊಡಗಿದ್ದ ಸರ್ವಮಂಗಳ ಮಧ್ಯ ಮಧ್ಯದಲ್ಲಿ ಏಳ್ತಾ ಇದ್ದ ಅವರಿಬ್ಬರಿಗೂ ವೈದ್ಯರು ನೀಡಿದ ಔಷಧಿ ಕುಡಿಸ್ತಾ ಆಗ್ಲೋ ಈಗ್ಲೋ ಅನ್ನುವಂತೆ ಉರಿತಿದ್ದ ಸೀಮೆ ಎಣ್ಣೆಯ ಬುಡ್ಡಿ ದೀಪದ ಬೆಳಕಿನಲ್ಲಿ ರಾತ್ರಿ ಕಳೆದ್ಲು. ಮರುದಿನ ಬೇಗನೆ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ಸರ್ವಮಂಗಳನ ಮನೆಯತ್ತ ಬಂದ ಗೌರಿ ಮಗನನ್ನು ಅಪ್ಪಿ ಮುದ್ದಾಡಿದ್ಲು. ಅಷ್ಟರಲ್ಲಿ ಹಿತ್ಲಲ್ಲಿ ಬಟ್ಟೆ ಒಣಗಿಸುತ್ತಿದ್ದ ಸರ್ವಮಂಗಳ ತನ್ನ ಕೆಲಸ ಮುಗಿಸಿ ಒಳ ಬಂದ್ಲು. ಪಡಸಾಲೆಯಲ್ಲಿ ಗೋಡೆಗೊರಗಿ ಕುಳಿತಿದ್ದ ಗೌರಿನ ಕುರಿತು ಸ್ನೇಹಾಳ ಆಟಿಕೆ ಹಿಡಿದು ಆಡುತ್ತಿದ್ದ ಉಜ್ವಲ ಹಾಗೂ ರಾಜುನ ತೋರಿಸ್ತಾ, ನೋಡಿದ್ಯಾ ಗೌರಿ, ಈ ಮಕ್ಕಳನ್ನ ಎಷ್ಟು ಚೆನ್ನಾಗಿ ಆಡ್ಕೊಂಡಿವೆ. ನಿನಗೆ ನೆನಪಿದ್ಯಾ, ನಿನ್ನನ್ನು ನಾನು ಮುಟ್ಟೋದಕ್ಕೆ ಬಂದಾಗಲೆಲ್ಲ ನೀನು ಏನೋ ಆಗಬಾರದ ಅನಾಚಾರ ಆಗಿ ಹೋಗುತ್ತೇನೋ ಅಂತ ಹೆದರಿ ಹಿಂಜರಿತಿದ್ಯಲ್ಲ. ಆದರೆ ಇವತ್ತು ಅದೇ ನಿನ್ನ ಮಗ ನನ್ನ ಮಗಳು ಪ್ರಾಣ ಉಳಿಸ್ದ. ಅವನೇನಾದರೂ ನಿನ್ನೆ ಹಾವು ಕಚ್ಚಿದಾಗ ಅವಳನ್ನ ಮುಟ್ತೆ ವಿಷ ತೆಗೆದೇ ಇದ್ದಿದ್ರೆ ಇವತ್ತು ನನ್ನ ಮಗಳು ಅಂತ ಸರ್ವಮಂಗಳ ಮೌನವಾದ್ಲು. ಅವಳ ಮಾತುಗಳನ್ನು ಕೇಳ್ತಾ ಇದ್ದ ಗೌರಿಗೆ ಪ್ರತಿಯೊಂದು ಶಬ್ದಗಳು ಮನಸ್ಸಲ್ಲಿ ಬೇರೂರಿತ್ತು. ಅವಳು ಆಡಿದ ಮಾತುಗಳೆಲ್ಲ ಸತ್ಯ ಅನ್ನಿಸ್ತಿದ್ರು ಅದನ್ನು ತೋರ್ಪಡಿಸದೆ ಸರ್ವಮಂಗಳನ ಮಾತಿಗೆ ಏನೊಂದು ಉತ್ತರಿಸಬೇಕು ಅಂತ ತೋಚದೆ ತನ್ನ ನಿಸ್ತೇಜ ಕಣ್ಣುಗಳಿಂದ ಅವಳನ್ನೇ ದಿಟ್ಟಿಸಿದ್ಲು. ಅವಳ ನೋಟದಿಂದಲೇ ತಾನು ಹೇಳ್ತಾ ಇರೋದು ಅವಳಿಗೆ ಅರ್ಥ ಆಗ್ತಿದೆ ಅನ್ನೋದು ಸರ್ವಮಂಗಳನಿಗೆ ಸ್ಪಷ್ಟವಾಗಿತ್ತು. ಅವಳ ಮನದ ದುಗುಡವನ್ನು ಅರಿತು ಅವಳ ಬಳಿ ಬಂದು ಕೂತ್ಕೊಂಡವಳು, ನೋಡಿದ್ಯಾ ಗೌರಿ, ಅದಕ್ಕೆ ನಾವು ಮಕ್ಕಳಾಗೆ ಇರಬೇಕು. ದೊಡ್ಡವರಾದಂತೆಲ್ಲ ಚಿಂತೆಗಳು ನಮ್ಮನ್ನು ಬೇತಾಳದಂತೆ ಬೆನ್ನತ್ತಿ ಕುಳಿತುಬಿಡುತ್ತೆ. ನಿನಗೂ ಕೂಡ ನಾನು ಹೇಳ್ತಾ ಇರೋ ಮಾತುಗಳು ಸತ್ಯ ಅಂತ ಅರಿವಾಗ್ತಿದೆ ಅಲ್ವಾ? ಆದರೂ ಕೂಡ ಜನರು ಏನು ಹೇಳ್ತಾರೋ ಅನ್ನೋ ಭಯ ನಿನ್ನನ್ನು ಬಿಟ್ಟು ಹೋಗ್ತಿಲ್ಲ. ನಿನ್ನ ಋಣದ ಭಾರ ನಮ್ಮ ಮೇಲೆ ಇನ್ನೂ ಹೆಚ್ಚಾಯಿತು ಅಂದ್ಲು. ಸರ್ವಮಂಗಳ ಗೌರಿಯ ಪಕ್ಕದಲ್ಲಿ ಬಂದು ಕೂತ್ಕೊಂಡಾಗಲೆಲ್ಲ ಅವಳಿಂದ ದೂರ ಸರಿಯುತ್ತಿದ್ದ ಗೌರಿಗೆ ಇವತ್ತು ದೂರ ಸರಿಬೇಕು ಅನ್ನಿಸ್ಲಿಲ್ಲ. ಸರ್ವಮಂಗಳನ ಒಂದೊಂದು ಮಾತುಗಳು ಗೌರಿಯ ಸಂಯಮವನ್ನು ಬಡಿದೆಬ್ಬಿಸ್ತಿತ್ತು. ಇನ್ನೂ ಅವಳಿಗೆ ಮಾತನಾಡದೆ ಸುಮ್ಮನೆ ಇರೋದಕ್ಕೆ ಸಾಧ್ಯವಾಗಲಿಲ್ಲ. ಅಕ್ಕೋರೆ, ಅದೇನು ಅಂತ ಮಾತಾಡ್ತೀರಾ? ನಿಮ್ಮ ಋಣನೇ ನಮ್ಮ ಮೇಲೆ ಸಾಕಷ್ಟೈತೆ. ಅದನ್ನ ಈ ರೀತಿಯಾಗಿ ಆದರೂ ತೀರಿಸಿದ್ದಾನೆ. ನನಗೆ ಇರೋದು ಒಬ್ಬನೇ ಒಬ್ಬ ಮಗ. ಅವನಿಗೇನಾರ ಆಗಿದ್ರೆ ನನಗೆ ತಡೆಯೋ ಶಕ್ತಿ ಖಂಡಿತ ಇರ್ತಿರಲಿಲ್ಲ. ಆದರೆ ಅದಕ್ಕಿಂತ ಹೆಚ್ಚಾಗಿ ನನ್ನ ಮಗಳೇ ಅಂದ್ಕೊಂಡಿರೋ ಉಜ್ವಲವ್ವಂಗೆ ಏನಾರ ಆಗಿದ್ದಿದ್ರೆ ನಾನಂತೂ ಜೀವಂತವಾಗಿ ಬದುಕ್ತಾ ಇರಲಿಲ್ಲ ಅಂತ ಕೊಳವಾಗಿದ್ದ ತನ್ನ ಕಣ್ಣುಗಳನ್ನು ಸೆರಗಿನಿಂದ ಒರೆಸಿಕೊಂಡ್ಳು. ಅವಳ ದುಃಖವನ್ನು ನೋಡಲಾಗದೆ ಬಹಳವೇ ನೊಂದ್ಕೊಂಡ ಸರ್ವಮಂಗಳ ರಾಜುನ ಬಳಿ ಕರೆದು ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು, ಪುಟ್ಟ ರಾಜು, ಇವತ್ತು ನೀನು ನಮಗೆ ಎಂಥ ಉಪಕಾರ ಮಾಡಿದ್ಯಂತ ನಿನಗೆ ಗೊತ್ತಿಲ್ಲ. ನಿನ್ನ ಈ ಉಪಕಾರವನ್ನು ನಾವು ಯಾವತ್ತೂ ಮರೆಯೋದಿಲ್ಲ ಅಂದ್ಲು. ಪುಟ್ಟ ಹುಡುಗನಿಗೆ ಅವಳ ದೊಡ್ಡ ದೊಡ್ಡ ಮಾತುಗಳು ಅರ್ಥವಾಗದೇ ಇದ್ರೂ ಮುದ್ದಾದ ನಗುವನ್ನು ಬೀರಿ ಪುನಃ ಉಜ್ವಲಾಳ ಬಳಿ ಆಡೋದಕ್ಕೆ ತೆರಳ್ದ. ಗೌರಿ, ಮಕ್ಕಳ ಮನಸ್ಸು ಎಷ್ಟು ನಿಷ್ಕಲ್ಮಶ ಅಲ್ವಾ? ಅವರಿಗೆ ಪಾಪ ಪುಣ್ಯ, ಒಳ್ಳೆಯದು ಕೆಟ್ಟದ್ದು ಯಾವುದ್ರ ಬಗ್ಗೆನೂ ಅರಿವಿಲ್ಲ. ತನ್ನ ಸ್ನೇಹಿತೆಗೆ ಹಾವು ಕಚ್ಚಿದೆ, ವಿಷ ಮೈಗೇರಿದ್ರೆ ಅವಳು ಸಾಯ್ತಾಳೆ ಅನ್ನೋದಷ್ಟೇ ತಿಳಿದಿದ್ದ ರಾಜು ಅವಳನ್ನು ಬದುಕಿಸೋ ಪ್ರಯತ್ನ ಮಾಡ್ದ. ನಿನಗೆ ಗೊತ್ತಾ, ನೀನು ಹೇಗೆ ಉಜ್ವಲಾಳನ್ನು ನಿನ್ನ ಮಗಳು ಅಂತ ಅಂದ್ಕೊಂಡಿದ್ಯೋ, ಗಂಡು ಮಕ್ಕಳಿಲ್ಲದ ನನಗೆ ರಾಜುನೇ ಮಗ ಆಗಿದ್ದಾನೆ. ಅವನನ್ನ ಒಂದೇ ಒಂದು ದಿನ ನೀನು ನಮ್ಮನೆಗೆ ಕರ್ಕೊಂಡು ಬರಲಿಲ್ಲ ಅಂದರೆ ನನಗೆ ಏನೋ ಕಳೆದುಕೊಂಡಂತೆ ಭಾಸವಾಗುತ್ತೆ. ನನ್ನವ್ರನ್ನೆಲ್ಲ ತ್ಯಜಿಸಿ ದಿಕ್ಕು ಗುರಿ ಇಲ್ಲದೆ ಒಬ್ಬಂಟಿಯಾಗಿದ್ದ ನನಗೆ ಒಳ್ಳೆಯ ಗೆಳತಿಯಾಗಿ ಸಿಕ್ಕಿದ್ದು ನೀನು. ಈ ಗೆಳೆತನದ ಮಧ್ಯೆ ಭೇದ ಭಾವವನ್ನು ತರಬೇಡ ಅಂತ ಗೌರಿಯ ಕೈ ಹಿಡಿದ್ಲು. ಅವಳ ನಡೆಗೆ ಗೌರಿ ಒಮ್ಮೆ ಬೆಚ್ಚಿದಳಾದರೂ ಈ ಬಾರಿ ಕೊಂಚವೂ ಕದಲಿಲ್ಲ. ಸರ್ವಮಂಗಳ ಮಾತು ಮುಂದುವರಿಸಿದ್ಲು. ಗೌರಿ, ಇವತ್ತು ನಿನ್ನ ಮಗ ಮಾಡಿದ ಸಾಹಸ ಧೈರ್ಯದ ಮುಂದೆ ನಾವು ಮಾಡಿದ ಅಲ್ಪ ಸ್ವಲ್ಪ ಸಹಾಯ ತೃಣಕ್ಕೆ ಸಮಾನ ಅಷ್ಟೆ. ನಾವು ಸಾಯೋವರೆಗೂ ನಿಮ್ಮನ್ನು, ನಿಮ್ಮ ಋಣವನ್ನು ಮರೆಯೋದಿಲ್ಲ ಅಂತ ಗೌರಿಯ ಕೈಗಳನ್ನು ಬಂಧಿಸಿ ಕೃತಜ್ಞತೆ ಸಲ್ಲಿಸಿದ್ಲು. ಸರ್ವಮಂಗಳನ ಮಾತುಗಳನ್ನು ಕೇಳಿ ಗೌರಿಗೂ ದುಃಖ ಉಮ್ಮಳಿಸಿ ಬಂತು. ನನ್ನ ಗಂಡನಿಗೆ ಬೇಡವಾದ ನನ್ನನ್ನು ನಿಮ್ಮ ಗೆಳತಿ ಅಂತ ಅಂದ್ಕೊಂಡಿರೋದು ನಿಮ್ಮ ದೊಡ್ಡ ಗುಣ ಅಕ್ಕೋರೆ ಅಂತ ಬಿಕ್ಕತೊಡಗಿದ್ಲು. ಸರ್ವಮಂಗಳ ಅವಳನ್ನು ಸಮಾಧಾನಪಡಿಸ್ತಾ,
ಗೌರಿ, ನಿಮ್ಮ ಹಳ್ಳಿಗೆ ಕಲ್ಪವೃಕ್ಷಪುರ ಅಂತ ಯಾಕೆ ಹೆಸರು ಬಂದಿರ್ಬೋದು ಅಂತ ನೀನು ಯಾವಾಗಲಾದರೂ ಯೋಚಿಸಿದ್ಯಾ? ಕುತೂಹಲದಿಂದ ಪ್ರಶ್ನಿಸಿದ್ಲು. ಪ್ರಪಂಚದ ಗೋಜಿಗೆ ಹೋಗದ ಗೌರಿ ಈ ವಿಷಯ ಎಲ್ಲ ನನಗೆ ಅಂತ ಅವಳನ್ನೇ ದಿಟ್ಟಿಸ್ತಾ ಹಲ್ಲು ಗಿಂಜಿದ್ಲು. ನನಗೂ ಇದ್ರ ಬಗ್ಗೆ ಸರಿಯಾಗಿ ತಿಳಿದಿಲ್ಲ. ಆದರೆ ನನಗನಿಸೋ ಪ್ರಕಾರ ಕಲ್ಪವೃಕ್ಷ ಅಂದರೆ ಏನು ಹೇಳು? ಸರ್ವಮಂಗಳ ಪ್ರಶ್ನಿಸಿದಾಗ ಗೌರಿ ತೆಂಗಿನ ಮರ ಅಲ್ವಾ ಕೊರೆ ಅಂದ್ಲು. ನೋಡಿದ್ಯಾ, ನೀನೇ ಹೇಳ್ದೆ. ತೆಂಗಿನ ಮರ ತನ್ನ ದೇಹದ ಪ್ರತಿಭಾಗದಿಂದಲೂ ಎಲ್ಲ ಜನರಿಗೂ ಸಹಾಯ ಮಾಡುತ್ತೆ. ಅದಕ್ಕಾಗಿ ಅದನ್ನು ಕಲ್ಪವೃಕ್ಷ ಅಂತ ಕರೆಯೋದು. ಹಾಗೆ ಕಲ್ಪವೃಕ್ಷಪುರದ ಪ್ರತಿಯೊಬ್ಬ ಜನರು ಒಬ್ರಿಗೊಬ್ರು ಸಹಾಯಕ್ಕೆ ನಿಲ್ತಾರೆ. ನನ್ನನ್ನೇ ನೋಡು, ಹುಟ್ಟಿದ ಹಳ್ಳಿ ಬಿಟ್ಟು ಈ ಹಳ್ಳಿಗೆ ಬಂದಾಗ ನಮ್ಮ ಜೀವನಕ್ಕೆ ತಿಮ್ಮೇಗೌಡರು ಒಂದು ನೆಲೆ ಮಾಡಿಕೊಟ್ರು, ಕೆಲಸ ಕೊಟ್ಟರು. ಹಳ್ಳಿಯ ಜನಗಳೆಲ್ಲ ತಮ್ಮ ಕೈಲಾದ ಸಹಾಯ ಮಾಡಿದ್ರು. ನನ್ನ ಗಂಡ ದೇವರ ಪಾದ ಸೇರಿದಾಗ್ಲೂ ಅಂತ ಏನನ್ನು ಹೇಳುತ್ತಿದ್ದವಳ ಮಾತು ತಟಸ್ಥವಾದ್ವು. ಅವಳ ಮೌನಕ್ಕೆ ಕಾರಣ ತಿಳಿದಿದ್ದ ಗೌರಿ ಧೈರ್ಯ ಮಾಡಿ ಸರ್ವಮಂಗಳನ ಭುಜದ ಮೇಲೆ ಕೈ ಇರಿಸಿ, ಅಕ್ಕೋರೆ ಅಳಬೇಡಿ, ನಿಮ್ಮ ದುಃಖನ ನನ್ನಿಂದ ನೋಡಕ್ಕೆ ಆಗಕ್ಕಿಲ್ಲ ಅಂತ ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನಿಸಿದ್ಲು. ಗೌರಿಯ ಸಾಂತ್ವನ, ಅವಳ ಪ್ರೀತಿಯ ಮಾತುಗಳಿಂದ ಸರ್ವಮಂಗಳನ ಕಣ್ಣುಗಳು ಮತ್ತಷ್ಟು ಕೊಳವಾದ್ವು. ಗೌರಿ, ಈ ನಿನ್ನ ಗೆಳೆತನವನ್ನು ನಾನು ಯಾವತ್ತೂ ಕಳೆದುಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಮಾತಾಡ್ತಿದ್ದವಳು ಏನೋ ನೆನಪಾದವರಂತೆ, ಅಯ್ಯೋ, ನಾನು ಏನೋ ಹೇಳೋದಕ್ಕೆ ಅಂತ ಹೊರಟೆ, ಆದರೆ ವಿಷಯ ಎಲ್ಲಿಂದ ಎಲ್ಲಿಗೋ ಹೋಯ್ತು. ಈ ಹಳ್ಳಿಗೆ ಕಾಲಿಟ್ಟಾಗಿಂದಲೂ ನನ್ನ ಪ್ರತಿ ಕಷ್ಟಕ್ಕೂ ಜೊತೆ ನಿಂತಿದ್ದೀರಾ. ಈಗಲೂ ಕೂಡ ನನ್ನ ಮಗಳಿಗೆ ಎದುರಾದ ಕಂಟಕದಿಂದ ಪಾರು ಮಾಡಿದ್ದೀರಾ. ಇದಕ್ಕೆ ಈ ಹಳ್ಳಿಗೆ ಕಲ್ಪವೃಕ್ಷಪುರ ಅಂತ ಹೆಸರು ಬಂದಿರ್ಬೋದು. ಹಳ್ಳಿಯ ಜನರ ಬಗ್ಗೆ ಸರ್ವಮಂಗಳ ಹೊಗಳಿಕೆಯ ಮಾತುಗಳನ್ನಾಡ್ತಿದ್ರೆ ಗೌರಿ ಇರ್ಬೋದೇನೋ ಅಕ್ಕವರೇ ಅಂತ ತಲೆ ಆಡಿಸಿದ್ಲು. ಒಂದಾದರಂತೆ ಒಂದು ಸಿಡಿಲಿನಂತೆ ಬಂದೆರಗುತ್ತಿದ್ದ ಆಘಾತದಿಂದ ಚೇತರಿಸಿಕೊಳ್ತಾ ಇರುವಾಗಲೇ ಬದುಕಿನ ತಿರುವನ್ನೇ ಬದಲಿಸುವ ಭಯಾನಕ ಅಲೆಯೊಂದು ಸರ್ವಮಂಗಳನ ಜೀವನದಲ್ಲಿ ಅಪ್ಪಳಿಸುವುದರಲ್ಲಿತ್ತು. ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆಯೇ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.